ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಟೊಮ್ಯಾಟೊ ರಸಮ್ ರೆಸಿಪಿ ತೋರಿಸ್ತಾ ಇದ್ದೇನೆ. ತರಿಯಾಗಿ ಕುಟ್ಟಿ ಪುಡಿ ಮಾಡಿದಂತಹ ಮಸಾಲೆ ಇದು. ನೋಡಿ, 2 ಟೊಮೆಟೊ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಇದಕ್ಕೊಂದು ಮುಳುಗುವಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಹೀಗೆ ಬೇಯಿಸುವ, ಅದರ ಸಿಪ್ಪೆ ತೆಗಿಲಿಕ್ಕಿದ್ದೆ ಬೆಂದ ನಂತರ. ಈಗ ಮಸಾಲೆ ಹುಡಿ ರೆಡಿ ಮಾಡುವ. 1 ಟೀ ಸ್ಪೂನ್ನಷ್ಟು ಕರಿಮೆಣಸು, 1 ಟೀ ಸ್ಪೂನ್ ಜೀರಿಗೆ ಸಣ್ಣ ಟೀ ಸ್ಪೂನು, ಒಂದು 4 ರಿಂದ 6 ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸು. ಇದನ್ನೆಲ್ಲ ತರಿಯಾಗಿ ರುಬ್ಬಬೇಕು. ನೋಡಿ, ಈಗ ಇದು ಟೊಮೆಟೊ ಬೇಯ್ತಾ ಬರ್ತಾ ಇದೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತ ಬಿಡ್ತೇನೆ. ನೋಡಿ, ಈ ರೀತಿ ತರಿಯಾಗಿ ರುಬ್ಬಿದ್ರಾಯಿತು. ಸಣ್ಣ ಕಲ್ಲೇನಾದರೂ ಇದ್ದರೆ ಕುಟ್ಟಿ ಪುಡಿ ಮಾಡಿದರೆ ಸಹ ಒಳ್ಳೆಯದೇ. 1 ಲಿಂಬೆಹಣ್ಣಿನ 1/4 ಭಾಗದಷ್ಟು ಹುಳಿಯನ್ನು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ. ಇದನ್ನು ಈ ರೀತಿ ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಹಿಂಡಿ ರೆಡಿ ಮಾಡಿ ಇಡ್ತೇನೆ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗಿಬೇಕಿದ್ರದ್ದು. ಸಿಪ್ಪೆ ತೆಗೆದು ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇದನ್ನು. ಈಗ ಇದು ತಣ್ಣಗಾಗಿದೆ. ನೋಡಿ, ಈಗ ನಾನು ಇದನ್ನು ಒಲೆಯ ಮೇಲೆ ಇಟ್ಟಿದ್ದೇನೆ. ಇದಕ್ಕೆ ನಮಗೆ ರಸಮ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೋದು. ನಾನು ಸಾಧಾರಣ ಒಂದು 2 ಲೋಟದಷ್ಟು ನೀರು ಹಾಕ್ತೇನೆ. ಇದು ನೋಡಿ ಹುಳಿಯ ನೀರು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅರಸಿನ ಹುಡಿ ಸ್ವಲ್ಪ ಹಾಕಿದ್ದೇನೆ ನಾನು. ಈಗ ಒಂದು 2 ಲೋಟದಷ್ಟು ನೀರು ಹಾಕಿ ಇದನ್ನೀಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡುವ. ಈಗ ಸ್ವಲ್ಪ ನೀರು ಹಾಕಿದ್ರಿಂದಾಗಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ನಾನು, ನೋಡಿ ಹಾಕ್ಕೊಳ್ಬೋದು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ಇದನ್ನೊಂದು ಮೆಲ್ಲ ಉರಿಯಲ್ಲಿ ಒಂದು 5 ನಿಮಿಷ ಇದೇ ರೀತಿ ಕುದಿಸುವ. ಯಾಕಂದರೆ ಟೊಮ್ಯಾಟೊ ಬೆಂದಿದೆ, ಆದರೂ ಸ್ವಲ್ಪ ಮೆಲ್ಲ ಉರಿಯಲ್ಲಿ ಈ ರೀತಿ ಸ್ವಲ್ಪ ಕುದಿಸುವ. ಕುಟ್ಟಿ ಪುಡಿ ಮಾಡಿದ ಈ ಮಸಾಲೆ ಹುಡಿ ಹಾಕಿ ಮಾಡಿದಂಥ ರಸಮ್ ತುಂಬ ರುಚಿಯಾಗಿ ಬರ್ತದೆ. ಖಾರ ಆಗಿ ಅನ್ನಕ್ಕಂತೂ ಒಳ್ಳೆಯದಾಗ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮಸಾಲೆ ಹುಡಿ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕುವ. ಒಂದು 2 ಚಮಚ ತೆಂಗಿನೆಣ್ಣೆ ಹಾಕಿದ್ದೇನೆ, ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು 1/4 ಚಮಚದಷ್ಟು ಮೆಂತೆಕಾಳು. ಇದನ್ನು ಹಾಕಿ ನೋಡಿ, ಈ ರೀತಿ ಕುಟ್ಟಿ ಪುಡಿ ಮಾಡಿದ ಮಸಾಲೆಯನ್ನು ಸಹ ಹಾಕಿ ಒಂಚೂರು ಹುರಿಯುವ. 1-2 ಸೆಕೆಂಡ್ ಸಾಕು. ಸ್ವಲ್ಪ ಕರಿಬೇವು ಹಾಕುವ ಮತ್ತು ಸ್ವಲ್ಪ ಹಿಂಗು. ಕರಿಬೇವು ಸ್ವಲ್ಪ ಕ್ರಿಸ್ಪ್ ಆಗೋ ಹೊತ್ತಿಗೆ ತೆಗೆದು ನೋಡಿ, ಈ ರೀತಿ ರಸಮಿಗೆ ಹಾಕಿದರೆ ಟೊಮೆಟೊ ಸಾರು, ರುಚಿಯಾದ ಟೊಮೆಟೊ ಸಾರು ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ಅಷ್ಟೇ ರುಚಿಯಾಗಿ ಸಹ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು. ಬೆಳ್ತಿಗೆ ಅನ್ನ, ಕುಚ್ಚಲಕ್ಕಿ ಅನ್ನಗೆಲ್ಲ ಒಳ್ಳೆಯದಾಗ್ತದೆ. ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.